ನಾಗಳನ್ನ ಕಟ್ಟಿ ಹಿಡ್ಕೊಂಡು ಪೂರಾ ನಾರಾಯಣಪುರ ತನ ರಸ್ತೆ ಎಷ್ಟು ಹದಗೆಟ್ಟದ. ಹೆಜ್ಜೆ ಹೆಜ್ಜೆ ಗುಂಡಿಗಳಾಗ್ಯಾವ. ಅಲ್ಲಿಂದ ಇಲ್ಲಿ ಎಷ್ಟೋ ಸಾಕಷ್ಟು ಜನ ಬೀಳತ್ತಾರ ಗಾಡಿ ಮ್ಯಾಗಿಂದು. ಸಾಕಷ್ಟು ಜನದ ಅಂತಂದ್ರೆ ಆಕ್ಸಿಡೆಂಟ್ಗಳು ಆಲತ್ತವ. ಕೆಲವೊಂದು ಜನ ಅಂದ್ರೆ ಜೀವಗಳು ಭೀ ಹೋಗ್ಯಾವ ಇಲ್ಲಿ ಆಕ್ಸಿಡೆಂಟ್ ಆಕಾಶಂದು. ಯಾಕಂತಂದ್ರೆ ಈ ರೋಡ್ ಇಷ್ಟೊಂದು ಹದಗೆಟ್ಟದ. ಸುಮಾರು 1 ವರ್ಷ 1.5 ವರ್ಷ ಆಯಿತು ಈ ರೋಡಿನ ಮ್ಯಾಗ ಏನಂದ್ರೆ ಇಲ್ಲಿ ಕಾಲಿಟ್ಟರೆ ಒಂದು ಹೆಜ್ಜೆ ಅದ. ಇಲ್ಲಿ ಒಂದು ಅಷ್ಟೊಂದು ಗುಂಡಿಗಳು ಬಿದ್ದಾವ. ಅಷ್ಟೊಂದು ಏನದಂತಂದ್ರೆ ತೊಂದರೆ ಆಗ್ಲತ್ತ ಜನರಿಗೆ. ಇಲ್ಲಿ ಏನಂದ್ರೆ ಸುಮಾರು ಏನದಂತಂದ್ರೆ 5 ರಿಂದ 6 ಸ್ಕೂಲ್ಗಳು ಅವ ಈ ರೋಡಿಗೆ. ಏನದಂತಂದ್ರೆ ಇಲ್ಲಿ ಈ ಕಡೆ ಏನಂದ್ರೆ ಹಾಸ್ಪಿಟಲ್ ಅವ. ಸಾವಿರಾರು ಜನ ಏನಂತಂದ್ರೆ ಈ ರೋಡಿಗೆ ಓಡಾಡ್ತಾರೆ ಮುಂಜಾನೆ ಸಂಜೆತನ. ಯಾವಾಗಂದ್ರೆ ಅವಾಗ ಏನಂದ್ರೆ ಟ್ರಾಫಿಕ್ ಇರ್ತದ. ಇಂಥ ಏನಾದ್ರು ಪರಿಸ್ಥಿತಿದಾಗ ಸಣ್ಣ ಮಕ್ಕಳು ಏನಂದ್ರೆ ಸ್ಕೂಲ್ ವ್ಯಾನ್ಗಳು ಹೋಗ್ತಾವ. ಯಾವಾಗ ಏನಾಗ್ತದೆ ಯಾವಾಗ ಏನು ಅಪಘಾತ ಆಗ್ತದೆ ಸಣ್ಣ ಮಕ್ಕಳು ವ್ಯಾನ್ಗಳದು ಅಂತ ಹೇಳ್ಕೊಂಡು ಹೇಳೋಕ್ಕಾಗಲ್ದು. ದಯವಿಟ್ಟು ಏನಂದ್ರೆ ಈ ರೋಡಿಗೆ ಸಂಬಂಧಪಟ್ಟಿರ್ತಕ್ಕಂಥ PWD ಅಧಿಕಾರಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ತಾವು ರಾಜಕಾರಣಿಗಳಾಗಿರ್ಬೋದು, ದಯವಿಟ್ಟು ಏನದಂದ್ರೆ ಈ ಬಗ್ಗೆ ಏನಂದ್ರೆ ಗಮನ ಹರಿಸಿ ಈ ರೋಡ್ ಏನದಂತಂದ್ರೆ ಅತಿ ಶೀಘ್ರದಾಗ ಏನಂದ್ರೆ ಈ ರೋಡ್ ಸರಿಪಡಿಸ್ಬೇಕಂತ ಹೇಳ್ಕೊಂಡು ತಮ್ಮಲ್ಲಿ ನಾನು ಕಡೆ ಮನವಿ ಮಾಡ್ತೀನಿ. ಯಾಕಂತಂದ್ರೆ ಇದು ಒಂದು ವೇಳೆ ಏನಂದ್ರೆ ಇಂಥ ಪರಿಸ್ಥಿತಿದಾಗ ಸಣ್ಣ ಮಕ್ಕಳು ಏನಂದ್ರೆ ವೆಹಿಕಲ್ಗಳು ಏನಂದ್ರೆ ಸ್ಕೂಲ್ದು ವ್ಯಾನ್ಗಳು ಏನದಂತಂದ್ರೆ ಆಕ್ಸಿಡೆಂಟ್ ಏನಾರ ಆಯಿತು ಅಂತಂದ್ರೆ ತುಂಬ ಸಮಸ್ಯೆ ಆಗ್ತದೆ. ಅದ್ರ ಕಡೆಯಿಂದ ಏನಂತಂದ್ರೆ ದಯವಿಟ್ಟು ನಾನು ನಿಮಗೆ ಏನಂದ್ರೆ ರಿಕ್ವೆಸ್ಟ್ ಮಾಡೋದೇನಂದ್ರೆ ಅತಿ ಶೀಘ್ರದಾಗ ಏನಂದ್ರೆ ಇದು ರೋಡ್ ಅತಿ ಶೀಘ್ರದಾಗ ರೋಡ್ ಮಾಡಿಸಿಕೊಂಡು ಏನಂದ್ರೆ ಇದಕ್ಕೆ ಸರಿಪಡಿಸ್ಬೇಕಂತ ಹೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ತೀನಿ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.